ನೋಡ್ರಿ ಆ ಹುಡುಗಿನ, ಏನ್ ವಿನಯ, ಏನ್ ಭಕ್ತಿ. ನೋಡೆ ಆ ಮಗು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ನಿನ್ನ ಮಗಳು ಇದ್ದಾಳೆ, ಕುಂಕಾಣು ತರ ಇನ್ನೂ ಮಲಗಿದ್ದಾಳೆ. ಇದನ್ನೆಲ್ಲ ಕಲ್ತ್ಕೊಳಕ್ ಹೇಳು. ಏಯ್ ಹೇಮಾ, ಎದ್ದಾಳೆ ಮೇಲೆ. ಏನ್ ಮಾಡ್ಬೇಕು ಮಮ್ಮಿ? ನೋಡೆ ಆ ಪ್ರಿಯ ನೋಡೆ, ಹೊತ್ತು ಮುಳುಗೋಕ್ ಮುಂಚೆ ಬಂದ್ ಮನೆ ಸೇರ್ಕೋತಾಳೆ. ಹೊತ್ತು ಊಟಕ್ ಮುಂಚೆ ಎದ್ದು ಮನೆ ಕೆಲಸ ಮಾಡಿ ಕಾಲೇಜ್ ಹೋಗ್ತಾಳೆ. ಹೋಗಿ ಅವ್ಳ ಕಾಲ್ ಕೆಳಗ್ ನುಗ್ಗು, ಬುದ್ಧಿನಾದ್ರೂ ಬರುತ್ತೆ. ಆ ಕೆಲ್ಸ ನೀನೇ ಮಾಡು, ಹೋಗ್ ಮಮ್ಮಿ. ಆ ಹೆಣ್ಮಗು ನೋಡೆ, ಅಯ್ಯೋ ನಿನ್ನ ಮಗಳು ಇದ್ದಾಳೆ. ಬೆಳಗ್ಗೆ ಎದ್ದು ಜಾಗಿಂಗು ಸೈಕ್ಲಿಂಗು. ಹೋಗ್ ಸ್ವಲ್ಪ ಬುದ್ಧಿ ಹೇಳೆ. ಏನ ಪೇಪರ್ ಓದ್ತಾ ಇದ್ಯಾ? ಅಲ್ಲಿ ನೋಡು, ಹೊರಗಡೆ ಹೋಗಿ ನೋಡು. ನನ್ನ ಮೊಮ್ಮಗಳನ್ನ 4 ಜನ 4 ತರ ಹೊಗಳ್ತಾ ಇದಾರೆ ಕಣ. ಸ್ವಲ್ಪ ತಡ್ಕೋ. ಈ ಸಂತೋಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದುಬಿಡ್ತೀಯ ಕೆಳಕ್ಕೆ. ಅಯ್ಯ, ಹಾರ್ಟ್ ಅಟ್ಯಾಕ್ ಎಲ್ಲ ನಾನ್ ಹೆದರೋದಿಲ್ಲ ಕಣ. ಕೊನೆಗಾಲದಲ್ಲಿ ಕಾಶಿಗೂ ರಾಮೇಶ್ವರಕ್ಕೂ ಹೋಗೋಣ ಅಂತಿದ್ದೆ. ಅಲ್ಲಿ ನಡೀತಾ ಇರೋ ಪೂಜೆ ಪುನಸ್ಕಾರಗಳೆಲ್ಲ ಇಲ್ಲೇ ನಡೀತಾ ಇದೆ. ಇದೇ ಸ್ವರ್ಗ ಕಣ. ಆತಿ ತಕೊಳ್ಳಿ. ಹೋಗ್ಬಿಟ್ಟು ಬರ್ತೀನಿ ಅಜ್ಜಿ. ಅಮ್ಮ ಹೋಗ್ಬಿಟ್ಟು ಬರ್ತೀನಿ. ಅರೆ, ತಿಂಡಿ ತಿನ್ಕೊಂಡು ಹೋಗ್ಬಿಡ. ಬೇಡ ಅಮ್ಮ, ಇವತ್ ಸಂಕಷ್ಟಿ ಅಲ್ವಾ, ಉಪವಾಸ. ಏಯ್ ಅಯ್ಯ, ಅಲ್ಲಿ ನೋಡ್ ಕಲ್ತ್ಕೊಳ್ಳು. ಈ ಕಾಲದಲ್ಲಿ ಪಿಜ್ಜಾ ಬರ್ಗರು ಹಾಳು ಮೂಳು ತಿಂದು ಬತ್ತಾ ಇರೋರ್ ಮುಂದೆ ನನ್ನ ಮೊಮ್ಮಗಳು ಅಮೃತ, ಪಂಚಾಮೃತ ಕಣ. ಕಂದ, ನೀನ್ ಹೋಗ್ಬಮ್ಮ. ಸರಿಯಮ್ಮ. ಹಲೋ, ನಾನು ಅಂದ್ರೆ ಪಕ್ಕೆ ಅಣ್ಣ. ಏನ್ ವಿಷಯ? ಅದಕ್ಕೆ ಅವ್ರನ್ನ ಫಾಲೋ ಮಾಡ್ತಾ ಇದೀನಿ. ಮೈ ಕಾಣೋ ತರ ಬಟ್ಟೆ ಏನ್ ಹಾಕಿಲ್ಲ ಅಣ್ಣ. ಆವಾಗ ಅವಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರು. ಓಕೆ ಅಣ್ಣ. ಏನ ನಮ್ ಹುಡುಗಿ ಇನ್ನೂ ಕಾಣ್ತಾನೆ ಇಲ್ಲ. ಇಷ್ಟಕ್ಕೆಲ್ಲ ಬರ್ಬೇಕಾಗ್ತಲ್ಲ. ಬಂದ್ಲಲ್ಲೋ. ಯಾಕೆ ನನ್ನ ಫಾಲೋ ಮಾಡ್ತಾ ಇದೀರಾ? ನೀನ್ ನಡೀತಾ ಇದ್ರೆ ನವಿಲ್ ಕುಣ್ದಂಗಾಗುತ್ತೆ ಚಿನ್ನ. ನವೀಲಿನ ಅಂದ ಹಿಂದ್ಗಡೆ ನಿಂತ್ರೆ ಕಾಣಲ್ಲ, ಮುಂದ್ಗಡೆ ಬರ್ಬೇಕು. ಬಸ್ ಕಂಡಕ್ಟರ್ ಬಿಟ್ರೆ ಮುಂದೆ ಬರಕ್ ಹೇಳಿದ್ದು ನೀನೇ ಚಿನ್ನ. ಯಾರ್ ನೀನಲ್ಲ? ರೋಡ್ ರೋಮಿಯೋ ಅನ್ಕೋ, ಬೀದಿ ಕಾಮುಂಡ್ರು ಅನ್ಕೋ, ನಿನಗ್ ಬಿಸಿ ಆದ್ರೆ ಗಾಳಿ ಬೀಸೋ ಫ್ಯಾನ್ ಅನ್ಕೋ. ಟೋಟಲ್ ಆಗಿ ನಿನ್ ಬಾಡಿನ ಹೆಂಗಿದೆ ಮೈಗೆ? ಥರ್ಮಾಮೀಟರ್ ಬಾಯ್ಗಿಟ್ರೆ ಒಡ್ದೋಗೋಷ್ಟು ಹೀಟ್ ಆಗಿದೆ ಚಿನ್ನ. ಹಾಗಿದ್ರೆ ಯಾವ್ದಾದ್ರು ಕೆರೆಗ ಬಾವಿಗೆ ಹೋಗಿ ಬೀಳಿ, ಸರಿ ಹೋಗ್ಬೋದು. ಹಾಗೆಲ್ಲ ಹೀಟ್ ಕಡಿಮೆ ಆಗೋಂತದಲ್ಲ ಬುಲ್ಬುಲ್. ಸರಿ, ನಿಮ್ ಮನೆಯವ್ರಿಗೆ ಹೇಳಿ ಇಷ್ಟಪಟ್ಟಿರೋ ಹುಡ್ಗಿನ ಮದ್ವೆ ಆಗಿ, ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಇಷ್ಟಪಟ್ಟಿದ್ದು ನಿನ್ನನ್ನೇ ಚಿನ್ನ. ನಿಮ್ ಎಲ್ರನ್ನ ಅದ್ರಲ್ಲೇನ್ ತಪ್ಪು? ಒಂದ್ ಕಾಫಿ ತಗೊಂಡ್ 1/3 ಮಾಡ್ಕೊಡಿ ಅಲ್ವಾ? ಹಾಗೇನೆ ಒಂದ್ ಸಿಗರೆಟ್ 3 ಜನ ದಮ್ ಹೊಡಿ ಅಲ್ವಾ? ಹಂಗೆ ಅನ್ಕೋ. ಹಾಗೇನೆ ನನ್ನ ಹತ್ರನು ನಿಮ್ ಎಲ್ರಿಗೂ ಹೊಡಿಯಕ್ ಚಪ್ಲಿ ಇದೆ. ನೀನ್ ಚಪ್ಲಿಲ್ಲಾದ್ರೂ ಹೊಡಿ, ಚರ್ಮನಾದ್ರೂ ಸುಲಿ, ನಮ್ಮೆಲ್ರಿಗೂ ನೀನ್ ಬೇಕೇ ಬೇಕು. ಇಲ್ಲ ಇಲ್ಲ, ನೀನ್ ಸಿಕ್ತೆ ಹೋದ್ರು ಕೂಡ ನಿನ್ ಮೈ ಮೇಲೆ ಹಾಕಿರೋ ದಾವಣಿ ಸಿಕ್ಕಿದ್ರೆ ಅಷ್ಟೇ ಸಾಕು. ದಾವಣಿನ ದೇವರಿಗೆ ಅಭಿಷೇಕ ಮಾಡಿದ್ದನ್ನ ತೀರ್ಥ ಅಂತ ಕುಡಿದ್ರೆ ಪುಣ್ಯ ಬಂದಂಗೆ. ನಿನ್ ದಾವಣಿ ಸಿಕ್ಕರೆ ನೀನೇ ಸಿಕ್ಕಂಗೆ. ಓ, ಅವನ್ಗೆ ದಾವಣಿ, ನನಗೆ ಈ ಬ್ಲೌಸ್ ಇಷ್ಟ, ನನಗೆ ಲಂಗ ಇಷ್ಟ. ಸರಿ, ಹಾಗಿದ್ರೆ ನಾನೇಗಿರ್ಲಿ? ಶೀಲಾಪಾಲಿಕೆ ತರ. ಸರಿ ಸರಿ ಸರಿ, ನಿಮ್ಮ ಆಸೆಗೆ ನಾನ್ ಯಾಕೆ ಮಣ್ಣೇರ್ಸ್ಲಿ? ಅಲ್ಲಿ ನಿಂತ್ಕೊಳ್ಳಿ. ನನಗೂ ಮೈ ತುಂಬಾ ಬಟ್ಟೆ ಹಾಕೊಳಕ್ ಇಷ್ಟ ಇಲ್ಲ. ಏನ್ ಮಾಡೋದು? ನಮ್ ಮನೇಲಿ ಒಂದು ಮುದುಕಿ ಇದ್ದಾಳೆ, ಅವ್ಳ ಕಾಟ ತಡಿಯಕ್ಕಾಗಲ್ಲ. ಅದಕ್ಕೆ ಈ ವೇಷ. ನಮ್ಮ
ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋ ಈ ಪೇಷಂಟ್ ಕೇಸು ಬಹಳ ವಿಚಿತ್ರವಾಗಿದೆ. ಹೊಟ್ಟೆನಲ್ಲಿ ಅಷ್ಟೊಂದು ವಿಷ ಇದ್ದು ತಲೆಗೆ ಅಷ್ಟು ಪೆಟ್ಟು ಬಿದ್ದು ಅವನು ಬದುಕಿದಾನೆ ಅಂದ್ರೆ ಇಟ್ಸ್ ಜಸ್ಟ್ ಎ ಮಿರಾಕಲ್. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಅವನ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಅದು ಒಂದೋ ಅವನು ಮೇಲಿಂದ ಕೆಳಗಡೆ ಬಿದ್ದಾಗ ಆಗಿರಬಹುದು, ಅಥವಾ ಯಾರಾದ್ರೂ ರಾಡಿಂದ ಅವನ ತಲೆಗೆ ಬಲವಾಗಿ ಹೊಡೆದಾಗ ಆಗಿರಬಹುದು. ಇದರಿಂದ ಅವನಿಗೆ ಹಳೆದೆಲ್ಲ ಮರ್ತು ಹೋಗಿದೆ. ಸೊ ಅವನೀಗ ಅಮ್ನೀಶಿಯಾದಲ್ಲಿದ್ದಾನೆ. ಆತ ಮತ್ತೆ ಹಳೆದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ವಾ ಸರ್? ಅಫ್ಕೋರ್ಸ್ ಹಿ ಕ್ಯಾನ್. ಆದ್ರೆ ಅದಕ್ಕೆ ಸತ್ತಿರೋ ಸೆಲ್ಗಳೆಲ್ಲ ಮತ್ತೆ ಆಕ್ಟಿವೇಟ್ ಆಗೋ ತರ ಮಾಡಬೇಕು. ಅವನಿದ್ದ ಪರಿಸರ, ಅವನ ಜೊತೆಗಿದ್ದಂತಹ ವ್ಯಕ್ತಿಗಳು, ಇದೆಲ್ಲದರ ಸಹಾಯದಿಂದ ಅವನ ನೆನಪು ಮತ್ತೆ ಮರುಕಳಿಸೋ ಹಾಗೆ ಮಾಡಬಹುದು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಅಮ್ನಿಷಿಯ ಪೇಷಂಟ್ಗೆ ಇಂಜೆಕ್ಷನ್ ಕೊಡಕ್ ಹೋದ್ರೆ ನಮ್ಮವ್ರನ್ನೆಲ್ಲ ಹೊಡೆದು ತುಂಬಾ ಗಲಾಟೆ ಮಾಡ್ತಿದ್ದಾನೆ. ಇಲ್ಲಿ ನೋಡಪ್ಪ, ರಕ್ತ ಬರ್ತಾ ಇದೆ, ಬ್ಲೀಡ್ ಆಗಬಾರ್ದು. ಅರ್ಜೆಂಟ್ ಆಗಿ ಬ್ಲಡ್ ಬ್ಯಾಂಕ್ ಹೋಗಿ 2 ಬಾಟ್ಲು AB ನೆಗೆಟಿವ್ ಬ್ಲಡ್ ತಗೊಂಬನ್ನಿ. ಓಕೆ ಸರ್. ಸರ್, AB ನೆಗೆಟಿವ್ ಬ್ಲಡ್ ಸ್ಟಾಕ್ ಇಲ್ವಂತೆ. ಓ, ಬೇರೆ ಕಡೆ ಟ್ರೈ ಮಾಡಬೇಕಾಗಿತ್ತು. ಇಲ್ಲೂ ಸಿಕ್ತಿಲ್ಲ ಸರ್. ಓ ಗಾಡ್. ಒಂದ್ ಕೆಲಸ ಮಾಡಿ, ಎಲ್ಲ ಮೀಡಿಯಾ ಮುಖಾಂತರ ಅನೌನ್ಸ್ಮೆಂಟ್ ಕೊಡ್ಸಿ. ಯಾರೇ ಡೋನರ್ಸ್ ಇದ್ರು ತಕ್ಷಣ ನಮ್ಮ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕಮಾನ್, ಬಿ ಕ್ವಿಕ್ ಪ್ಲೀಸ್. DD ಆನ್ ಬಾಂಬೆ 10,000 ರೂಪಾಯಿ ಅಮೌಂಟ್. ಕಮಿಷನ್ 30 ರೂಪಾಯಿ ಆಗುತ್ತೆ. ಈ DD ಕ್ಯಾಶ್ ನ ಆ ಕೌಂಟರ್ ಕಟ್ಟಿ. ಅಲ್ಲ ಸರ್, ಅಲ್ಲೇ. ಓಕೆ. ಎಸ್, ಅಕೌಂಟ್ ಡೀಟೇಲ್ಸ್ ಬೇಕಿತ್ತು. ಡೀಟೇಲ್ಸಾ? ಅಕೌಂಟ್ ನಂಬರ್ ಹೇಳಿ. 521 0385. ಮುಂದೆ ಹೇಳಿ. ಮುಂದೆ ಸ್ಕ್ರಾಚ್ ಆಗಿದೆ, ಗೊತ್ತಾಗ್ತಾ ಇಲ್ಲ. ಸರಿ, ಕಾರ್ಡ್ ಕೊಡಿ. ಮುಂದೆ ಸ್ಕ್ರಾಚ್ ಆಗ್ಬಿಟ್ಟೆ, ಅದಕ್ಕೆ. ಇದೇನ್ರಿ ಇದು? ರಕ್ತ ಆಗಿದೆ. ಕಾರ್ಡ್ ನಿಮ್ದೇನಾ? ಕಾರ್ಡ್ ನಂಬರ್ ಸರ್, ನನ್ ಗಾಯದಾಗ ಸ್ವಲ್ಪ. ಸರಿ, ನೋಡ್ತೀನಿ. ಹೆಸರು ಹೇಳ್ರಿ. ಹೆಸರು ಗೊತ್ತಿಲ್ಲ ಸರ್. ಓ, ನಿಮ್ಮ ಹೆಸರು ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ಡೀಟೇಲ್ಸ್ ಒಂಚೂರು ಕೊಟ್ರೆ ನನಗೆ. ಯಾರ್ದೋ ಕಾರ್ಡ್ ತಂದು ಫೋರ್ಜರಿ ಮಾಡಕ್ ನೋಡ್ತಿದ್ರೇನ್ರಿ? ಯಾರ್ದ್ರಿ ಕಾರ್ಡು? ಫೋರ್ಜರಿ ಮಾಡ್ತಾರಲ್ಲ ಸರ್, ಕಾರ್ಡ್ ನಂದೆ. ನನ್ ಪೇಷಂಟ್ ಜ್ಞಾಪಕ ಶಕ್ತಿ ಇಲ್ಲ. ನಂಬರ್ ಇಲ್ದೇ ಇರೋ ಕಾರ್ಡ್ ತಂದು ಆಟ ಆಡ್ತಾ ಇದ್ದೀರಾ? ರೀ ವಾಚ್ಮ್ಯಾನ್, ಕಳ್ಸ್ರಿ ಇವ್ರನ್ನ ಆಚೆ. ಸರ್, ಚೂರ್ ಡೀಟೇಲ್ಸ್ ಅಲ್ಲಿ ಪ್ಲೀಸ್, ನನಗೇನು ಜ್ಞಾಪಕ ಇಲ್ಲ. ಯಾಕ್ರಿ ನನ್ ತಲೆ ತಿಂತೀರಾ? ನೀವ್ ಹೀಗೆ ಮಾಡಿ ಪೊಲೀಸ್ನವ್ರಿಗೆ ಹೋಗಿ ಔಟ್ ಆಚೆ.
ಯಾಕೆ ಕಡು ಮುಂಚಿತರ ಆಡ್ತೀಯ ಏನ್ ಕೊಲೆನ ಮಾಡಕ್ ಬಂದೆ ನಾನೊಬ್ಬ ಪೇಷಂಟ್ ನನಗೇನು ಜ್ಞಾಪಕ ಡೀಟೇಲ್ಸ್ ಕೊಡಂದ್ರೆ ಅರ್ಥ ಆಗಲ್ಲ ನಿನ್ಗೆ